ಈ ಕಾರಣಕ್ಕಾಗಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಲೇಬೇಡಿ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಕಪ್ಪು ಬಣ್ಣವನ್ನು ಧರಿಸುವುದು ನಿಷಿದ್ಧವಾಗಿರುತ್ತದೆ. ಕಪ್ಪು ಬಣ್ಣವನ್ನೇಕೆ ಧರಿಸಬಾರದು ಎಂಬುದು ನಿಮಗೆ ತಿಳಿದಿದೆಯೇ? ಕಪ್ಪು ಬಣ್ಣದ ಬಟ್ಟೆ ಧರಿಸಿದರೆ ಏನಾಗುತ್ತದೆ ಗೊತ್ತೇ? ನಾವು ಧರಿಸುವ ಬಟ್ಟೆಯ ಬಣ್ಣವು ನಮ್ಮ ವ್ಯಕ್ತಿತ್ವ ಮತ್ತು ಆಲೋಚನೆಯ ಬಗ್ಗೆ ತಿಳಿಸುತ್ತದೆ. ಇದರೊಂದಿಗೆ ಪ್ರತಿಯೊಂದು ಬಣ್ಣವು ಆ ಬಣ್ಣದ ಮೇಲೆ ದೇವರ ಆಶೀರ್ವಾದ ಹೊಂದಿರುವ ದೈವಿಕ ಶಕ್ತಿಯನ್ನು ಹೊಂದಿದೆ. ಉದಾಹರಣೆಗೆ, ನೀವು ಹೆಚ್ಚು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿದರೆ ವಿಷ್ಣು ದೇವನ ಪ್ರಭಾವವು ನಿಮ್ಮ ಮೇಲೆ ಹೆಚ್ಚು ಇರುತ್ತದೆ. ಅದೇ ರೀತಿ ಕಪ್ಪು ಬಣ್ಣವು ತನ್ನದೇ ಆದ ವಿಶಿಷ್ಟ ಪರಿಣಾಮವನ್ನು ಹೊಂದಿದೆ. ಕಪ್ಪು ಬಣ್ಣವನ್ನು ಧರಿಸಬಹುದೇ ಅಥವಾ ಬೇಡವೇ? ಶನಿದೇವ ಮತ್ತು ಭೈರವ ಮಹಾರಾಜನಿಗೆ ಸಂಬಂಧಿಸಿದ ಶನಿವಾರದ ದಿನದಂದು ನೀವು ಕಡು ಕಪ್ಪು, ಕಡು ನೀಲಿ, ಕಡು ಕಂದು, ಕಡು ಹಸಿರು ಮತ್ತು ನೇರಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು. ಇತರ ದಿನಗಳಲ್ಲಿ ಕಪ್ಪು ಬಣ್ಣವನ್ನು ಧರಿಸುವುದರಿಂದ ಅನಾನುಕೂಲತೆಗಳು ಉಂಟಾಗುತ್ತದೆ. ಕಪ್ಪು ಬಣ್ಣವನ್ನು ರಾಹು ಮತ್ತು ಶನಿಯ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಶುಭ ಕಾರ್ಯಗಳಲ್ಲಿ ಕಪ್ಪು ಬಣ್ಣವನ್ನು ಬಳಸುವುದನ್ನು ನಿಷೇಧಿಸಲಾಗಿದೆ. ಈ ಕಾರಣದಿಂದಾಗಿ ವ್ಯಕ್ತಿಗೆ ದೈಹಿಕ ತೊಂದರೆಗಳು ಸಹ ಸಂಭವಿಸುತ್ತವೆ. ಕುಟುಂಬದ ಸಂತೋಷ ಮತ್ತು ಶಾಂತಿ ದೂರವಾಗುತ್ತದೆ. ಕಪ್ಪು ಬಣ್ಣವು ಅಘೋರಿ ಮತ್ತು ತಾಂತ್ರಿಕರ ಬಣ್ಣವೆಂದು ಪರಿಗಣಿಸಲಾಗುತ್ತದೆ. ಕಪ್ಪು ಬಣ್ಣದ ಅನಾನುಕೂಲತೆಗಳು. ಕಪ್ಪು ಬಣ್ಣದ ಬಟ್ಟೆಗಳನ್ನು ನಿಯಮಿತವಾಗಿ ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಯು ನಮ್ಮ ಸುತ್ತಲೂ ಸೇರಲು ಪ್ರಾರಂಭಿಸುತ್ತದೆ ಮತ್ತು ನಾವು ಧನಾತ್ಮಕವಾಗಿ ಯೋಚಿಸುವುದನ್ನು ನಿಲ್ಲಿಸುವ ಸಮಯ ಬರುತ್ತದೆ. ಈ ಬಣ್ಣವು ಕೊಲೆ ಮತ್ತು ಆತ್ಮಹತ್ಯೆಯ ಕಡೆಗೆ ತಳ್ಳುತ್ತದೆ. ಈ ಬಣ್ಣವು ನಮ್ಮ ಮನಸ್ಸನ್ನು ನಿಯಂತ್ರಿಸಲು ಪ್ರಾರಂಭಿಸುತ್ತದೆ. ಕಪ್ಪು ಬಣ್ಣವು ಕಪ್ಪು ಶಕ್ತಿಯನ್ನು ಆಕರ್ಷಿಸುತ್ತದೆ. ಕಪ್ಪು ಬಟ್ಟೆ ಧರಿಸುವವರಲ್ಲಿ ನೆಗೆಟಿವ್ ಎನರ್ಜಿ ತುಂಬಿರುತ್ತದೆ. ಕಪ್ಪು ಬಣ್ಣದ ಪ್ರಯೋಜನಗಳು. ಕಪ್ಪು ಬಣ್ಣವು ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ. ವ್ಯಕ್ತಿಯಲ್ಲಿ ಕಲ್ಪನಾ ಶಕ್ತಿ ಮತ್ತು ಯೋಚನಾ ಶಕ್ತಿ ಹೆಚ್ಚುತ್ತದೆ. ಅಂತಹ ವ್ಯಕ್ತಿ ರಹಸ್ಯ ಮತ್ತು ಸಾಹಸದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾನೆ. ಇದರಿಂದ ಲೈಂಗಿಕ ಶಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಕಪ್ಪು ಬಣ್ಣವು ನಕಾರಾತ್ಮಕ ಶಕ್ತಿ ಮತ್ತು ಹೊರಗಿನ ಕೆಟ್ಟ ಶಕ್ತಿಯನ್ನು ಬಹುಬೇಗನೆ ಹೀರಿಕೊಳ್ಳುತ್ತದೆ. ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಅದರತ್ತ ಬೇಗನೆ ಆಕರ್ಷಿತವಾಗುತ್ತವೆ. ಇದನ್ನು ಧರಿಸುವುದರಿಂದ ನಿಮಗೆ ಸಮಸ್ಯೆಗಳು ಹೆಚ್ಚಾಗುತ್ತದೆ. ಕಪ್ಪು ಬಣ್ಣವನ್ನು ಅತಿಯಾಗಿ ಬಳಸುವವರು ಮಾನಸಿಕ ಅಸ್ವಸ್ಥರಾಗಿರುತ್ತಾರೆ ಎನ್ನುವ ನಂಬಿಕೆಯಿದೆ. ಇದಲ್ಲದೆ ಕಪ್ಪು ಬಣ್ಣವನ್ನು ಇಷ್ಟಪಡುವ ಜನರು ತುಂಬಾ ಚಂಚಲ ಮತ್ತು ಒಳಗಿನಿಂದ ಪ್ರಕ್ಷುಬ್ಧತೆಯಿಂದ ಕೂಡಿರುತ್ತಾರೆ ಎನ್ನಲಾಗುವುದು. ಕಪ್ಪು ಬಣ್ಣವು ಕತ್ತಲೆ ಮತ್ತು ಸಾವಿನೊಂದಿಗೆ ಬಲವಾಗಿ ಸಂಬಂಧಿಸಿರುವುದರಿಂದ ಜನರು ಈ ಬಣ್ಣವನ್ನು ಧರಿಸುವುದನ್ನು ತಪ್ಪಿಸಬೇಕು. ಈ ಕಪ್ಪು ಬಣ್ಣವನ್ನು ಧರಿಸುವುದರಿಂದ ನಿಮಗೆ ಅನೇಕ ತೊಂದರೆ ಆಗುತ್ತದೆ. ನೀವು ಕಪ್ಪು ಬಣ್ಣವನ್ನು ಧರಿಸುವುದರಿಂದ ಶಿವನ ಕೋಪಕ್ಕೆ ಗುರಿಯಾಗುವ ಸಾಧ್ಯತೆ ಸಹ ಇದೆ. ಹಾಗಾಗಿ ನೀವು ಯಾವುದೇ ಶುಭ ಸಮಾರಂಭಗಳಲ್ಲಿ ಕಪ್ಪು ಬಟ್ಟೆಯನ್ನ ಧರಿಸಿ ಹೋಗಬೇಡಿ. ಕಪ್ಪು ಬಣ್ಣವು ಸಾಮಾನ್ಯವಾಗಿ ದುಃಖವನ್ನು ತರುತ್ತದೆ ಎನ್ನಲಾಗುತ್ತದೆ. ಆದರೆ ನಿಮಗೆ ಶನಿಯ ಕೃಪೆ ಬೇಕು ಎಂದರೆ ಕಪ್ಪು ಬಟ್ಟೆಯನ್ನು ಧರಿಸಬಹುದು. ನಿಮ್ಮ ಜಾತಕದಲ್ಲಿ ಶನಿ ಗಟ್ಟಿಯಾದ ಸ್ಥಾನದಲ್ಲಿ ಇಲ್ಲದಿದ್ದರೆ ನೀವು ಶನಿಯಿಂದ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಆದರೆ ನೀವು ಕಪ್ಪು ಬಟ್ಟೆಯನ್ನು ಧರಿಸುವುದರಿಂದ ಶನಿಯ ಕೃಪೆಗೆ ಪಾತ್ರರಾಗಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.